ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಗಂಟು ಮೂಟೆ ಆಗಿರ್ಬೋದು, ಗ್ಯಾಂಗ್ಸ್ಟರ್ ಆಗಿರ್ಬೋದು, ಜೊತೆಗೆ ಕೆಂಡ ಆಗಿರ್ಬೋದು, ಇಂತಹ ಅದ್ಭುತ ಸಿನಿಮಾಗಳನ್ನು ಕೊಟ್ಟಂತಹ ನಿರ್ಮಾಪಕಿ, ನಿರ್ದೇಶಕಿ, ಬರಹಗಾರ್ತಿ ರೂಪಾರಾವ್ ಅವರು ಏನು ಮಾಡ್ತಾ ಇದ್ದಾರೆ, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಮುಂದೆ ಅವ್ರು ಕೊಡ್ತಾ ಇರುವಂತಹ ಚಿತ್ರ ಯಾವುದು, ಯಾವ ರೀತಿಯ ಚಿತ್ರ ಕೊಟ್ಟು ನಮಗೆ ಮನರಂಜನೆ ಕೊಡಬಹುದು, ಹೀಗೆ 100% ಹಲವು ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇರಬಹುದು. ನನಗೊಂದು ಬ್ರೇಕಿಂಗ್ ನ್ಯೂಸ್ ಸಿಕ್ತು. ಏನಪ್ಪ ಅಂತ ಹೇಳಿದ್ರೆ, ಯಾವುದೋ ಒಂದು ಅದ್ಭುತ ಕಥೆಯ ಮೂಲಕ ಅತಿ ಶೀಘ್ರದಲ್ಲಿ ನಮ್ಮನ್ನು ಭರ್ಜರಿಯಾಗಿ ರಂಜಿಸೋದಕ್ಕೆ ಬರ್ತಾ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಸಿಕ್ತು. ಸೊ ಇಮಿಡಿಯೇಟ್ ನಾನು ಕಾಲ್ ಮಾಡಿ ಹೇಳಿದೆ, ಮೇಡಮ್ ನಾನು ಬರ್ತಾ ಇದ್ದೀನಿ, ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಹೇಳಿ. ನನ್ನ ಜೊತೆ ಇವತ್ತು ರೂಪಾರಾವ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಹಲೋ 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 ಯಶೋಧ, ಥ್ಯಾಂಕ್ ಯು ಸಿಕ್ಕಿದ್ದಕ್ಕೆ. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಗ್ಯಾಸ್ಟ್ರಿಕ್ ಅನ್ನೋ ಫ್ರೆಂಡ್ ನಿಮ್ಮನ್ನು ಬಿಟ್ಟು ಹೋದ್ರಾ ಇದ್ದಾರಾ? ಅವಾಗವಾಗ ಕಾಣಿಸ್ಕೋತಾ ಇರ್ತಾರೆ, ಬಟ್ ಅಷ್ಟು ಕಾಡ್ತಾ ಇಲ್ಲ ಮುಂಚಿನಷ್ಟು. ಇಲ್ಲ ಇಲ್ಲ, ತುಂಬ ಕಾಡಿ ಬೆಂಡ ಆಗಿ ಹೋಗಿದ್ರಿ. ಹಾಂ, ಒಂದು ವರ್ಷ ಕಾಡಿತ್ತು. ಹೆಚ್ ಪೈಲೋರಿ ಇನ್ಫೆಕ್ಷನ್ ಆಗಿ, ಸ್ಟಮಕ್ ಅಲ್ಸರ್ಸ್ ಆಗಿ ಆಲ್ಮೋಸ್ಟ್ 8-10 ಕಿಲೋ ಕಡಿಮೆ ಆಗಿದೆ. ಬಟ್ ಬೆಟರ್, ಈಗ ಎಲ್ಲ ಬೆಟರ್. ಆಯುರ್ವೇದಿಕ್ ಮೆಡಿಸಿನ್ ತೊಗೊತಾ ಇದ್ದೀನಿ. ಸೊ ಹೊರಗಡೆ ಏನಾದ್ರು ತಿಂದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹಸಿಮೆಣಸಿನ್ಕಾಯಿ ತಿನ್ನೋಕ್ಕಾಗೋದೇ ಇಲ್ಲ, ಅಷ್ಟೇ. ಅವೆರಡನ್ನು ಬಿಟ್ಬಿಟ್ರೆ ಐ ಆಮ್ ಬೆಟರ್. ಐ ಥಿಂಕ್ ಕಾಫಿ ಟೀ ಬಿಟ್ರೂ ಸೂಕ್ತ ಅಂತ ಅನಿಸುತ್ತೆ ನೀವು. ಕಾಫಿ ಕುಡಿಯೋದೇ ಇಲ್ಲ. ಟೀ ಮುಂಚೆ ತುಂಬ ಕುಡಿತಾ ಇದ್ದೆ, ಈಗ ಅದನ್ನು ಕಡಿಮೆ ಮಾಡಿದ್ದೀನಿ. ಈಗಲೂ ಒಂದು ಟೀ ದಿನಕ್ಕೆ ಕುಡಿಲೇಬೇಕು, ಇಲ್ಲಾಂದರೆ ಹೇಗೆ ಸಾಧ್ಯ ಅಲ್ಲ? ನನಗೆ ನಿಮ್ಮನ್ನು ಮಾತಾಡ್ಸುವಾಗ ಎಲ್ಲವೂ ಕೂಡ ಒಂಥರ ನೀವು ಸ್ಪೆಷಲ್ ಅಂತಲೇ ಅನಿಸುತ್ತೆ. ಲಾಸ್ಟ್ ನಾವು ಕೆಂಡ ಸಿನಿಮಾ ಟೈಮಲ್ಲಿ ನಾವು ಮಾತನಾಡಿಸಿದ್ವಿ. ಸೊ ಈಗ ಎಗೈನ್ ಒಂದು ವಿಭಿನ್ನ ಮತ್ತು ವಿಶೇಷ ಸಿನಿಮಾದ ಮೂಲಕ ಬರ್ತಾ ಇದ್ದೀರಾ, ಜೋರಾಗೆ ಬರ್ತಾ ಇದ್ದೀರಾ ಅನ್ನೋದು ನಂಗೆ ಸಿಕ್ಕಿರುವಂಥ ಸುಳಿವು. ಏನಾದ್ರು ಇನ್ಫಾರ್ಮೇಷನ್ ಬಿಟ್ಕೊಡ್ಬಹುದಾ ಅಂತ ಹೇಳಿ. ಈಗ ಶೂಟಿಂಗ್ ಮುಗಿಸಿದ್ದೀನಿ ಯಶೋಧ. ನನಗೆ ಯೂಶ್ವಲಿ ಸಿನಿಮಾ ನಾನು ಪೂರ್ತಿ ನೋಡೋವರೆಗೂ ಅದ್ರ ಬಗ್ಗೆ ಮಾತಾಡೋಕೆ ಒಂಥರ ಭಯ. ಬಿಕಾಸ್ ಮಗು ಥರ ಅಲ್ವಾ ನಮ್ಮ ಸಿನಿಮಾ, ನಾವೇ ಬರೆದು ಅದನ್ನು. ಸೊ ನನಗದು ತುಂಬ ತುಂಬ ಹತ್ತಿರ. ಸೊ ಅದ್ರ ಬಗ್ಗೆ ರೆಡಿಯಾಗೋ ಮುಂಚೆ ಮಾತಾಡೋಕೆ ಒಂಥರ ಭಯ, ಒಂಥರ ಮುಜುಗರ. ಬಟ್ ಶೂಟಿಂಗ್ ಮುಗ್ದಿದೆ, ಅಷ್ಟು ಹೇಳಬಲ್ಲೆ. ಶೂಟಿಂಗ್ ಮುಗ್ದಿದೆ. ಕಾಲೇಜ್ ಲವ್ ಸ್ಟೋರಿ, ನನಗೆ ತುಂಬ ತುಂಬ ಕಾಡಿದ ಕತೆ. ಸೊ ಇವಾಗ ಸಿನಿಮಾಗೂ ಮಧ್ಯೆ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿರ್ತೀವಿ, ಇದನ್ನು ಮಾಡೋಣ ಅದನ್ನು ಮಾಡೋಣ. ಬಿಕಾಸ್ ನನಗೆ ಸಿನಿಮಾನೇ ಎಲ್ಲ ಅಲ್ವಾ. ಸೊ ಯೋಚನೆ ಮಾಡ್ತಿರ್ಬೇಕಾದ್ರೆ ಇದೊಂದು ಕಥೆ ನನ್ನ ತಲೆ ಬಿಟ್ಟು ಹೋಗೋದೇ ಇಲ್ಲ. ಸೊ ಯಾವ ಕಥೆ ನನ್ನ ತಲೆಯಲ್ಲೇ ತುಂಬ ತುಂಬ ಕಾಡತ್ತೆ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದನ್ನು ಈ ರೀತಿ ಹೇಳಿದ್ರೆ ಚೆನ್ನಾಗಿರತ್ತಾ ಅಂತ. ಸೊ ಆವಾಗ ಕತೆ ಬರೆಯೋಕ್ಕೆ ಶುರು ಮಾಡಿದ್ದು. ನಾನು ಇದನ್ನು ಇನ್ನೊಬ್ಬ ಬರಹಗಾರ್ತಿ ಜೊತೆ ಬರೆದಿದ್ದೀನಿ. ಫಸ್ಟ್ ಟೈಮ್ ನಾನೊಬ್ಬಳೇ ಬರೆದಿಲ್ಲ, ಇಬ್ಬರು ಸೇರಿ ಬರೆದಿರೋದು. ಸೊ ನನಗೆ ಆ ಕೊಲ್ಯಾಬ್ರೇಷನ್ ಫಸ್ಟ್ ಟೈಮು. ಸೊ ಅದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರಕೃತಿ ಅಂತ ಅವಳು ರೈಟರ್, ಅವಳು ನನಗಿಂತ ತುಂಬ ಚಿಕ್ಕವಳು. ಸೊ ನನಗೆ ಕಾಲೇಜ್ ಲವ್ ಸ್ಟೋರಿ ಹೇಳಬೇಕಾದ್ರೆ, ಈಗ ಹೇಗೆ ಕಾಲೇಜ್ ಆಗು ಹೋಗುಗಳಿದ್ದಾವೆ, ಈಗಿನ ಕಾಲೇಜ್ ಮಕ್ಳು ಹೆಂಗೆ ಲವ್ ಮಾಡ್ಕೋತಾರೆ, ನಮ್ಮ ಕಾಲದಲ್ಲಿ ನಾವು ಡಿಫ್ರೆಂಟಾಗಿ ಮಾಡ್ತಾಯಿದ್ವಿ. ಸೊ ಆ ಒಂದು ಪರ್ಸ್ಪೆಕ್ಟಿವ್ ಬೇಕಿತ್ತು ನಂಗೆ, ಆ ಯಂಗ್ ಯೂತ್ಫುಲ್ ಪರ್ಸ್ಪೆಕ್ಟಿವ್. ಸೊ ಅದು ಪ್ರಕೃತಿ ತೊಗೊಂಬಂದಿದ್ದಾಳೆ. ಸೊ ಇಬ್ಬರು ಸೇರಿ ಬರೆದಂಥ ಸ್ಕ್ರಿಪ್ಟು. ಆ್ಯಂಡ್ ಸ್ಕ್ರಿಪ್ಟ್ ರೆಡಿ ಆದಮೇಲೆ ಅದು ಸಿನಿಮಾ ಮಾಡಲೇಬೇಕು, ಇಲ್ಲಾಂದರೆ ಅದು ಅಲ್ಲೇ ಕಾಡ್ತಾ ಇರತ್ತಲ್ವ, ಅಲ್ಲಿಂದ ಕರೀತಾ ಇರುತ್ತೆ, ಹಲೋ ಇಲ್ಲಿದ್ದೀನಿ. ಸೊ ಹಾಗೆ ಶೂಟಿಂಗ್ ಮುಗ್ದಿದೆ. ಇಡೀ ಕಥೆ ಕೋಲಾರಲ್ಲಿ ಶೂಟಿಂಗ್ ಮಾಡಿರೋದು. ಸ್ಮಾಲ್ ಟೌನ್ ಲವ್ ಸ್ಟೋರಿ ಇದು. ನಾನು ಕೋಲಾರ ಹುಡುಗಿ. ಸೊ ನನಗೆ ಕತೆ ಬರೀತಾನೆ ಆ ಕತೆ ಪ್ರಪಂಚ ಕೋಲಾರ ಪ್ರಪಂಚನೇ ಅನ್ಸೋಕ್ಕೆ ಶುರು ಆಗಿಬಿಡ್ತು. ಸೊ ಕೋಲಾರಲ್ಲಿ ಶೂಟಿಂಗ್ ಮಾಡಿದ್ದು ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂದರೆ ಟಾರ್ಚರಸ್ ಆಗಿತ್ತು ಫಿಸಿಕಲಿ, ಹೆಲ್ತ್ ವೈಸು. ಅಂದರೆ ದಿನ ಇಂಡಿಪೆಂಡೆಂಟಾಗಿ ಶೂಟ್ ಮಾಡ್ತೀವಿ ನಾವು, ನಮಗೇನು ಹೆವಿ ಬಡ್ಜೆಟ್ ಆ ಥರ ಎಲ್ಲ ಇರಲ್ಲ ಅಲ್ಲ. ಸೊ ಬಡ್ಜೆಟ್ ಇದ್ದರೂ ಕೂಡ ಬೆಳಗ್ಗೆ 6ರಿಂದ ರಾತ್ರಿ 10ವರೆಗೂ ಎತ್ತಿನ ಥರ ದುಡಿಬೇಕು ಶೂಟಿಂಗ್ ಅಂದರೆ. ಸೊ ಅದೆಲ್ಲ. ಆ್ಯಂಡ್ ಔಟ್ಡೋರಲ್ಲಿದ್ವಿ ನಾವು, ಇಡೀ ತಂಡ ಔಟ್ಡೋರು 2 ತಿಂಗಳು. ಸೊ ಅದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಇಷ್ಟರಲ್ಲೇ ನಿಮಗೆ ತೋರಿಸ್ತೀನಿ ಸಿನಿಮಾನ. ತಾರಾ ಬಳಗ ಇದ್ರ ಬಗ್ಗೆ ಮಾತಾಡಬಹುದಾ, ಅಥವಾ ಅದನ್ನೇ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತೀರಾ, ಅಥವಾ ನಮಗೆ ಹೇಳ್ತೀರಾ ಅಂತ ಹೇಳಿ? ತೇಜು ಇದ್ದಾಳೆ, ಅದನ್ನು ಹೇಳಬಲ್ಲೆ. ಇನ್ನೊಂದು ಹೊಸ ಹುಡುಗ, ಅಂದರೆ ಅವನು ಆಲ್ರೆಡಿ ಟಿ ವಿ ಸೀರಿಯಲೆಲ್ಲ ವೆರಿ ಫೇಮಸ್ ಫೇಸ್. ಅವನಿಗೆ ಸಿನಿಮಾ ಮಾಡಬೇಕು ಅಂತ ಭಾರಿ ಆಸೆ. ತುಂಬ ಒಳ್ಳೆ ಆ್ಯಕ್ಟರ್. ಸೊ ತೇಜು ಎಂಥ ಆ್ಯಕ್ಟರ್ ನಾವೆಲ್ಲ ನೋಡಿದ್ವಿ. ಅವಳು ನುಂಗ್ಕೊಂಡು ಬಿಡ್ತಾಳೆ ಸ್ಕ್ರೀನ್ನ. ಅವಳಿಗೆ ತಕ್ಕ ಹಾಗೆ ಎದುರುಗಡೆ ನಿಂತ್ಕೊಂಡು ಇವನು ಆ ಲೆವೆಲಲ್ಲಿ ಲೈಕ್ ದೇ ವೆರಿ ವಂಡರ್ಫುಲ್ ಟುಗೆದರ್. ಸೊ
ಪ್ರಣವ್ ಅಂತ ಅವನ ಹೆಸರು, ಸೊ ಹೆಸರು ಹೇಳಿಬಿಟ್ಟೆ ಆಲ್ರೆಡಿ. ತೇಜು ನಾನು ಆಲ್ರೆಡಿ ಮುಂಚೆ ಕೆಲಸ ಮಾಡಿರೋದ್ರಿಂದ ಐ ನೋ ಹೌ ಶಿ ಈಸ್, ಹೇಗೆ ಅವಳ ಪ್ರಿಪ್ರೇಷನ್ ಹೆಂಗೆ ಮಾಡ್ತಾಳೆ, ಅವಳನ್ನ ಹೆಂಗೆ ತೊಡಗಿಸ್ಕೊತಾಳೆ, ಹೆಂಗೆ ಅವಳು ಕೊಟ್ಬಿಡ್ತಾಳೆ ಪಾತ್ರಕ್ಕೆ. ನಂಗೆ ಅಂಥವ್ರು ಬೇಕಿತ್ತು. ಸೊ ಅವರಿಬ್ಬರು, ಇನ್ನೂ ಮಿಕ್ದವರೆಲ್ಲ ಸುಮಾರು ಮಜಾ ಇದೆ. ಲೈಕ್ ಯು ವಿಲ್ ಸುಮಾರು ಜನ ಕೋಲಾರದವ್ರನ್ನೇ ಹಾಕ್ಕೊಂಡಿದ್ದೀನಿ ನಾನು, ಬಿಕಾಸ್ ನನಗೆ ಕೋಲಾರ ಸೊಗಡು ಬೇಕಿತ್ತು. ಕೋಲಾರ ಆ್ಯಕ್ಟರ್ಗಳೇ ಇದ್ದಾರೆ. ಇನ್ನು ಕೆಲವರು ಬೇರೆ ಬೇರೆ ದೇಶದಿಂದೆಲ್ಲ ಬಂದು ಆ್ಯಕ್ಟಿಂಗ್ ಮಾಡಿ ಹೋಗಿದ್ದಾರೆ. ಸೊ ಇಟ್ಸ್ ಗೋನ್ ಬಿ ಫನ್. ಸೊ ಇದು ಕಾಲಿ ಲವ್ ಸ್ಟೋರಿ. ಸೊ ಇವರಿಬ್ಬರೇ ತುಂಬ ಮುಖ್ಯ ಸಿನಿಮಾಗೆ. ಸೊ ಈ ಥರ ಕಥೆ ನೀವು ನೋಡಿರೋದಿಲ್ಲ ಮುಂಚೆ. ಅದೇ ನಾನು ಅದನ್ನೇ ಕೇಳಬೇಕು ಅನ್ಕೋತಾ ಇದ್ದೆ. ನಾವು ಸಾಕಷ್ಟು ಲವ್ ಸ್ಟೋರಿಗಳನ್ನು ನೋಡಿದ್ದೀವಿ, ಬೇರೆ ಬೇರೆ ಥರದ ಲವ್ ಸ್ಟೋರಿಗಳನ್ನು ನೋಡಿದ್ದೀವಿ ಆಲ್ರೆಡಿ, ಈ ನಮ್ಮ ಭಾಷೆ ಬೇರೆ ಭಾಷೆಗಳಲ್ಲೂ ಕೂಡ. ಸೊ ಇದೆಲ್ಲದಕ್ಕೂ ಕೂಡ ಹೇಗೆ ವಿಭಿನ್ನವಾಗಿ ನಿಂತು ನಮ್ಮನ್ನು ಕಾಡಿ ಆ ಹ್ಯಾಂಗ್ ಓವರ್ನಿಂದ ಹೊರಗೆ ಬರೋಕ್ಕೆ ಬಿಡಲ್ವಾ ಅಂತ. ಬಿಡಬಾರ್ದು. ನಾನು ಸಿನಿಮಾ ಮಾಡೋದ್ರ ಉದ್ದೇಶ, ನನಗೆ ಸಿನಿಮಾ ಕಂಪ್ಲೀಟ್ ಅಂತ ಅನಿಸೋದು ಆಡಿಯನ್ಸು, ಪ್ರೇಕ್ಷಕ ಸಿನಿಮಾ ನೋಡಿ ಹೊರಗಡೆ ಹೋದಾಗ ಕರ್ಕೊಂಡು ಹೋಗಬೇಕು ಜೊತೆಗೆ, ಆ ಕತೆ ಜೊತೇಲಿ ಇರಬೇಕು ಸ್ವಲ್ಪ ದಿವಸ ಅಥವಾ ಎಷ್ಟೇ ವಾಟ್ ಎವರ್ ಡೇಸ್. ಆ್ಯಂಡ್ ಹೊಸ ಪರ್ಸ್ಪೆಕ್ಟಿವ್, ದೃಷ್ಟಿಕೋನ ಚೇಂಜ್ ಮಾಡಬೇಕು ಅಂತ ಅಷ್ಟೇ ನನಗೆ. ಬಿಕಾಸ್ ಕಥೆಗಳು ಸೇಮ್. ಲೈಕ್ ಯೋಚನೆ ಮಾಡೋಕ್ಕೆ ಹೋದರೆ ಸರಿಗಮಪ ಲೈಕ್ 7 ಸ್ವರ, ಆ ಸ್ವರಗಳನ್ನ ಹಾಕಿ ರಾಗಗಳು ಮಾಡೋದು, ಆ ರಾಗಗಳನ್ನ ಹಾಕಿ ಸಾಂಗ್ಗಳು ಮಾಡೋದು. ಹೊಸತನ ಏನರೊಳಗಿರುತ್ತೆ ಅಂದರೆ ಪರ್ಸ್ಪೆಕ್ಟಿವಲ್ಲಿ, ದೃಷ್ಟಿಕೋನದಲ್ಲಿ. ಸೊ ನಾನು ಅದನ್ನಷ್ಟೇ ತೊಗೊಂಡು ಬರೋಕ್ಕೆ ಟ್ರೈ ಮಾಡೋದು. ಕಥೆಗಳು ಅದೇ ಭಾವ, ಅದೇ ವೇಗ, ಅದೇ ಲೈಕ್ ರಾಗ ಅಲ್ವಾ, ಅಂದರೆ ಅರಿಷಡ್ ವರ್ಗಗಳೇ ಇರ್ತವೆ. ಬಟ್ ಹೆಂಗೆ ಯಾವ ಪರ್ಸ್ಪೆಕ್ಟಿವ್ನ ಜನ ಯೋಚನೆ ಮಾಡ್ತಾಯಿಲ್ಲ, ನಾನು ಆ ಪರ್ಸ್ಪೆಕ್ಟಿವ್ ತೊಗೊಂಬರ್ಬೇಕು ಅಂತ ಅಷ್ಟೇ. ಸೊ ಇಟ್ಸ್ ಅ ಲವ್ ಸ್ಟೋರಿ, ಬಟ್ ಇಟ್ಸ್ ಮೋರ್ ಲೈಕ್ ಇನ್ನೇನು ಹೇಳೋಕ್ಕಾಗಲ್ಲ, ನಾನು ಇನ್ನೇನು ಹೇಳಿದ್ರು ಜಾಸ್ತಿ. ಒಂದಲ್ಲ ಎರಡಲ್ಲ, IT ಉದ್ಯೋಗವನ್ನು ಒಳ್ಳೆ ಕೈ ತುಂಬ ಸಂಬಳ ಬರುವಂಥ ಕೆಲಸವನ್ನು ಬಿಟ್ಟು ಬಂದು ಸಿನಿಮಾದಲ್ಲಿ ಏನೋ ಒಂದು ಮಾಡ್ತೀನಿ ಅಂತ 100% ನಿಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ರೆ 15 ವರ್ಷ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 15 ವರ್ಷಗಳು ಆಗಿದೆ. ಎಷ್ಟು ಖುಷಿ ಇದೆ, ಏನೇನು ಚೇಂಜಸ್ ಕಾಣ್ತಾ ಇದ್ದೀರಾ, ಏನೇನು ಚೇಂಜಸ್ ಆಗಬೇಕು ಅಂತ ಆ್ಯಸ್ ಎ ನಿರ್ಮಾಪಕಿ, ನಿರ್ದೇಶಕಿ, ಬರಹಗಾರ್ತಿಯಾಗಿ ಬಯಸ್ತೀರಾ ನೀವು ಅಂತ ಹೇಳಿ. ನನ್ನೊಳಗೆ ಚೇಂಜಸ್ಸಾ ಚಿತ್ರರಂಗದಲ್ಲಿ? ಅದು ಎರಡೂ ಚೇಂಜ್ ಆಗ್ತಾನೆ ಇರುತ್ತೆ. ಲೈಕ್ ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರಲ್ಲ, ನಾನು ಇನ್ಫೋಸಿಸ್ ಬಿಟ್ಟು IT ಬಿಟ್ಟು ಇಲ್ಲಿ ಸಿನಿಮಾ ಪ್ರಯತ್ನ ಮಾಡೋಣವಾ ಅಂತ ಬಂದಿದ್ದು. ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಸಿನಿಮಾ ನೋಡ್ಬೇಕಾದ್ರೆ ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಏನೋ ಒಂದು ಐಡಿಯಾ ಇರಲ್ಲ, ಒಂದು ಮ್ಯಾಜಿಕ್ ಥರ ಅನಿಸೋದು ಅಷ್ಟೇ. ನಾವು ಮಾಡಬಹುದು, ನಾನು ಬರೆಯೋ ಕಥೆಗಳನ್ನೂ ಸಿನಿಮಾ ಮಾಡ್ಬೋದು ಅಂತ ನಾನು ಅಮೆರಿಕಾಗೆ ಹೋದ್ಮೇಲೆ ಅನಿಸಿದ್ದು. ಅಲ್ಲಿನ ಕಥೆಗಳು, ನಾನು ಇಂಟರ್ನ್ಯಾಷನಲ್ ಸಿನಿಮಾ ನೋಡೋದು ತುಂಬ ಲೇಟಾಗಿ ಶುರು ಮಾಡಿದ್ದು. ಈಗ ತುಂಬ ಬೇಗ ಶುರು ಮಾಡಿಬಿಡ್ತಾರೆ, ನಮಗೆಲ್ಲ ಆ್ಯಕ್ಸೆಸ್ ಇರ್ತಿರ್ಲಿಲ್ಲ ಆವಾಗ. ಸೊ ನೋಡೋಕ್ಕೆ ಶುರು ಮಾಡೋ, ಈ ಥರ ಕಥೆಗಳನ್ನೂ ಹೇಳಬಹುದು ಅಂತ ಅನಿಸಿ ಪ್ರಯತ್ನ ಮಾಡೋಣ ಅಂತ ಸಿನಿಮಾ ಒಂದು ಫಿಲ್ಮ್ ಸ್ಕೂಲಿಗೆ ಹೋದೆ. ನಾನು ಫಿಲ್ಮ್ ಸ್ಕೂಲ್ಗೆ ಹೋಗಿ UK ಕೆಲಸ ಮಾಡಿದೆ. ಆಮೇಲೆ ವಾಪಸ್ ಬಂದಿದ್ದು ಬೆಂಗಳೂರಿಗೆ. ಬಂದಾಗ ನನ್ನ ಮೊದಲನೇ ಅವಕಾಶ ವಿಷ್ಣುವರ್ಧನ ಸಿನಿಮಾಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ. ಸೊ ಅದು ಒಂದು ಎಂಟ್ರಿ ಥರ, ಡೋರ್ ಓಪನ್ ಮಾಡಿ ನನ್ನ ಒಳಗಡೆ ಕರ್ಕೊಂಡಿದ್ದಕ್ಕೆ ನಾನು ದ್ವಾರಕೀಶ್ ಸರ್ಗೆ, ಯೋಗಿ ಸರ್ಗೆ ಯಾವಾಗಲೂ ಆಭಾರಿಯಾಗಿರ್ತೀನಿ. ಸೊ ಅಲ್ಲಿಂದ ಈಗೂ ಸುಮಾರು, ಆವಾಗಿನ್ನೂ ಫಿಲ್ಮಲ್ಲಿ ಶೂಟಿಂಗ್ ಮಾಡೋರು, ಈಗೆಲ್ಲ ಡಿಜಿಟಲ್ ಶೂಟಿಂಗು. ಸೊ ಇಟ್ಕೊಳ್ಳ ನಾನು ಈಗೂ ಸುಮಾರು ಡೆಮೋಕ್ರೆಟಿಕ್ ಆಗಿಬಿಟ್ಟಿದೆ ಪ್ರಾಸೆಸ್. ಅಂದರೆ ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು ಅನ್ನೋ ಥರ ಇವಾಗ ಸ್ಮಾರ್ಟ್ಫೋನ್ಸಲ್ಲಿ ಕೂಡ ಸಿನಿಮಾ ಮಾಡ್ಬೋದು. ಸೊ ಆ್ಯಕ್ಸೆಸ್ ಟು ಸ್ಟೋರಿ ಟೆಲ್ಲಿಂಗ್ ತುಂಬ ಸಿಂಪಲ್ ಆಗಿದೆ. ಅಟ್ ದ ಸೇಮ್ ಟೈಮ್ ಆ ಕಡೆ ಕೊನೆ, ಅಂದರೆ ಈ ಸರ್ಕಲಿನ ಈ ಕಡೆ ಕೊನೆ ಸಿನಿಮಾ ಮಾಡೋದು, ಆ ಕಡೆ ಕೊನೆ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿ, ಎಕ್ಸಿಬಿಟ್ ಮಾಡಿ ಜನಕ್ಕೆ ತೋರಿಸೋದು, ಅದು ಅಲ್ವಾ ಅದು ಇನ್ನೂ ಏನೂ ಅಷ್ಟು ಚೇಂಜ್ ಆಗಿಲ್ಲ. ಆವಾಗ ಹೆಂಗಿತ್ತು ಹಾಗೆ ಇದೆ. ಸೊ ಅಲ್ಲಿ ಸುಮಾರು ಚೇಂಜಸ್ ಆಗಬೇಕಾಗಿದೆ. ಬಿಕಾಸ್ OTTs ಎಲ್ಲ ಬಂದು ಇವಾಗ ಜನಗಳು ಮನೆಯಲ್ಲೇ ಸಿನಿಮಾ ನೋಡ್ತಾರೆ ಕೂತ್ಕೊಂಡು, ಫೋನ್ನಲ್ಲೇ ನೋಡ್ಕೋತಾರೆ. ಸೊ ಆ ಯೂಟ್ಯೂಬ್ ಅವಾಗ ಶುರು ಆದಾಗ ನನ್ನ ವೆಬ್ ಸೀರೀಸ್ ಮಾಡಿದ್ದು ಯೂಟ್ಯೂಬಲ್ಲೇ, ಅವ್ರು ಎಲ್ಲಿ ನೋಡ್ತಾ ಇದ್ರು ಅಲ್ಲೇ ಕೊಡ್ತೀನಿ ಅಂತ ನಾನು ಆ ಯೂಟ್ಯೂಬ್ ಸೀರೀಸೇ ಮಾಡಿದ್ದು. ಬಿಕಾಸ್ ನನಗೂ ನನ್ನ ಪ್ರೇಕ್ಷಕರಿಗೂ ಮಧ್ಯೆ ಬೇರೆ ಯಾರೂ ಇರಬಾರ್ದು ಅಂತ. ಬಟ್ ಫೀಚರ್ ಫಿಲ್ಮ್ ಮಾಡಿದಾಗ ಇರ್ತಾರೆ ಬೇರೆ ಯಾರ್ಯಾರು. ಬಿಕಾಸ್
ಪ್ರೇಕ್ಷಕ ಟಿಕೆಟ್ ತೊಗೊಂಡು ಥಿಯೇಟ್ರಿಗೆ ಬರಬೇಕು, ಥಿಯೇಟ್ರಿಗೆ ಬರೋದಕ್ಕೆ ನಾವು ಅವ್ರಿಗೊಂದು ಇನ್ವಿಟೇಷನ್ ಕೊಡಬೇಕು, ಇನ್ವಿಟೇಷನ್ ಕೊಡೋಕ್ಕೆ ನಾವು ಪ್ರಮೋಷನ್ಸ್ ಮಾಡಬೇಕು. ಇವಾಗ ಹೆಂಗಾಗಿದೆ ಅಂದರೆ ಸಿನಿಮಾ ಮಾಡೋಕ್ಕೆ ಬಡ್ಜೆಟ್ಟಿಗಿಂತ ಪ್ರಮೋಷನ್ ಬಡ್ಜೆಟ್ 3 times ಜಾಸ್ತಿ ಆಗಿಬಿಟ್ಟಿದೆ. ಬಿಕಾಸ್ ಅಷ್ಟು ಲೆವೆಲ್ ಆಫ್ ಕಂಟೆಂಟ್ ಇರುತ್ತೆ. ಸೊ ಅದೆಲ್ಲಾದ್ರೂ ಮಧ್ಯದಲ್ಲಿ ನಾವು ಎದ್ದು ಕಾಣಿಸ್ಬೇಕಂದ್ರೆ ನಾವು ಆಲ್ಗೋರಿದಮಲ್ಲಿ ಬರಬೇಕು. ಆಲ್ಗೋರಿದಮಲ್ಲಿ ಸುಮಾರು ಇಟ್ಸ್ ಅ ವೆರಿ ಡಿಫ್ರೆಂಟ್ ವರ್ಲ್ಡ್. ನಾನು ಸಿನಿಮಾ ಮಾಡೋಳು, ನನಗೆ ಕಥೆ ಬರೆಯೋಕ್ಕೆ ಗೊತ್ತು, ಸಿನಿಮಾ ಮಾಡೋಕ್ಕೆ ಗೊತ್ತು, ಅದನ್ನು ಕಲಿತಾ ಇದ್ದೀನಿ ಅನ್ಸುತ್ತೆ. ಪ್ರತಿ ಸಿನಿಮಾಲೂ ಏನೋ ಹೊಸದು ಕಲಿತಾ ಇದ್ದೀನಿ ಅನಿಸುತ್ತೆ. ಪ್ರಮೋಷನ್ಸ್ ಅದಕ್ಕೆಲ್ಲ ನೀವುಗಳು ಹೇಳಬೇಕು ಹೆಂಗೆ ಜನಗಳಿಗೆ. ಸೊ ಆ ಚೇಂಜಸ್ ನಾವೆಲ್ಲ ಒಟ್ಟು ಕೂತು ವಿ ಹ್ಯಾವ್ ಟು ಸಿ ಹೌ ಟು ರೀಚ್ ಆಡಿಯನ್ಸ್. ಬಿಕಾಸ್ ಜನಗಳು ಆಡಿಯನ್ಸಲ್ಲಿ ಮೈಂಡಲ್ಲಿ ಕೂಡ ಈಗ ಸದ್ಯಕ್ಕೆಲ್ಲ ಹೊಸದು ಬರ್ತಾ ಇರೋದ್ರಿಂದ ಹೊಸದಾಗಿ ಕಂಟೆಂಟ್ ಸಿಗ್ತಾ ಇದೆ, ರೀಲ್ಗಳು ಸಿಗ್ತಾ ಇದೆ. ಸೊ ಎಂಟರ್ಟೈನ್ಮೆಂಟ್ ಅಂದ್ಬಿಟ್ಟು ಟಿಕೆಟ್ ತೊಗೊಂಡು ಸಿನಿಮಾಗಲೇ ಹೋಗಬೇಕಾಗಿಲ್ಲ, ಅವರಿಗೆ ಎಂಟರ್ಟೈನ್ಮೆಂಟ್ ಸಿಗ್ತಾನೇ ಇದೆ. ಸೊ ಅವ್ರಿಗೆ ಸಿನಿಮಾ ನೋಡೋದೇ ಬೇರೆ, ರೀಲ್ ನೋಡೋದೇ ಬೇರೆ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು. ಅರ್ಥ ಆಗೋಕ್ಕೆ ಟೈಮ್ ಹಿಡಿಯುತ್ತೆ. ಈಗ ಇನ್ನೂ ಹೊಸದಾಗಿ ಬಂದಿದೆ ಅಲ್ಲ, ಈಗ ಒಂದು ನಮಗೆ ಇಂಟರ್ನೆಟ್ ಇಷ್ಟು ಫ್ರೀಯಾಗಿ ಸಿಗ್ತಾ ಇರೋದೇ ಲಾಸ್ಟ್ 2 yearsಯಿಂದ 5G ಅಂತೆಲ್ಲ. ಸೊ ಈಗ ಇನ್ನೊಂದು 2 ವರ್ಷದಲ್ಲಿ ಅವ್ರಿಗೆ ಅನ್ಸತ್ತೆ ಅಯ್ಯಪ್ಪ ಸಾಕಾಯಿತು, ನಾನು ಹೋಗ್ತೀನಿ, ನನಗೆ ಆರಾಮಾಗಿ ಕೂತ್ಕೊಂಡು ಪಿಕ್ಚರ್ ನೋಡ್ತೀನಿ ಬರ್ತಾರವರು. ಅವಾಗ ಬರುವಾಗ ನಾವು ಥಿಯೇಟರ್ಸ್ ಟಿಕೆಟ್ ರೇಟ್ ಕಡಿಮೆ ಮಾಡಬೇಕು, ಥಿಯೇಟರ್ಸ್ನ ಇನ್ನೂ ಹೆಚ್ಚು ಮಾಡಬೇಕು, ಸುಮಾರು ಚೇಂಜಸ್ ಆಗಬೇಕಿದೆ ಆ ಕಡೆ. ಸೊ ಅವೆಲ್ಲ ನನ್ನ ಅಬ್ಸರ್ವೇಷನ್ ಫ್ರಮ್ ವೇರ್ ಐ ಸ್ಟ್ಯಾಂಡ್, ನಾನು ನಿಂತಿರೋ ಕಡೆಯಿಂದ. ಬಟ್ ನನ್ನ ಒಳಗಡೆ ಏನು ಚೇಂಜ್ ಆಗಿದೆ ಅಂದರೆ ನನಗೆ ಸಿನಿಮಾ ಅನ್ನೋದು ಮ್ಯಾಜಿಕ್ ಅನ್ಸೋದು. ಈಗ ಆ ಮ್ಯಾಜಿಕ್ ಎಲ್ಲೋ ಹೊಟ್ಟೋಗ್ತಾ ಇದೆಯಾ ಅಂತ ಭಯ ಆಗುತ್ತೆ. ಯಾಕಂದರೆ ಯಾವುದನ್ನೇ ತುಂಬ ಪ್ರೀತಿಸಿದಾಗ ಅದ್ರ ಹತ್ತಿರ ಹೋದಷ್ಟು ಏನೇನೋ ಹುಡುಕ್ ಕಾಣೋಕ್ಕೆ ಶುರು ಆಗುತ್ತೆ. ಇವಾಗ ಲವ್ ಮಾಡಬೇಕಾದ್ರೆ ಟೀ ಕುಡಿಯೋಕ್ಕೆ ಅದಕ್ಕಿದಕ್ಕಂತ ಸಿಗಬೇಕಾದ್ರೆ ರೊಮ್ಯಾಂಟಿಕ್ ಅನಿಸುತ್ತೆ. ಮದುವೆ ಮಾಡ್ಕೊಂಡು ಬೆಳಗ್ಗೆ ಹಲ್ಲುಜ್ದಾಗಿಂದ ಜೊತೆಲಿದ್ರೆ ಒಂಥರ ಆ ರೊಮ್ಯಾನ್ಸ್ ಹೊಟ್ಟೋಗತ್ತಾ ಅಂತ ಅನ್ಸಲ್ವಾ? ಹಂಗೆ ಆಗ್ತಾ ಇದೆಯಾ ಅಂತ ನನಗೆ. ಬಿಕಾಸ್ ಯಾವ ಸಿನಿಮಾ ನೋಡ್ರು ನನಗೆ ಕಾಡಲ್ಲ, ಯಾವ ಸಿನಿಮಾ ನೋಡಿದ್ರು ವಾಹ್ ಹೆಂಗೆ ಮಾಡಿದ್ರು ಅನ್ಸಲ್ಲ. ಹಂಗೆ ಅನ್ಸಿದ್ರೆ ಹೊಟ್ಟೆ ಉರಿಯತ್ತೆ, ಅಯ್ಯೋ ಸಖದಾಗಿ ಮಾಡಿಬಿಟ್ರಲ್ಲ ಅಂತ. ಸೊ ಆ ಒಂದು ಮ್ಯಾಜಿಕ್ನ ನಾನು ಹುಡುಕ್ತಾ ಇದ್ದೀನಿ, ಹಿಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ಅದು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ ನನಗೆ. ಆ ಮ್ಯಾಜಿಕ್ ಜೊತೆನೇ ಬದುಕ್ತೋಳು ನಾನು. ಸೊ ನಾನು ಪ್ರತಿ ಸಿನಿಮಾಲೂ ಅದನ್ನೇ ಹುಡುಕ್ತಾ ಇದ್ದೀನಿ ನಾನು ಮೋಸ್ಟ್ಲಿ. ಆ ಮ್ಯಾಜಿಕ್ ನನಗೆ ಯಾವ ಮ್ಯಾಜಿಕ್ ಕಾಡಿತ್ತು ಹಿಡ್ಕೊಳ್ಬೇಕು, ಇಲ್ಲ ಅಂದರೆ ಒಂಟಿ ಆಗ್ಬಿಡ್ತೀನಾ ಅನ್ನೋ ಥರ. ತುಂಬ ಚೆನ್ನಾಗಿ ಹೇಳಿದ್ರಿ. ಒಬ್ಬ ನಿರ್ದೇಶಕಿ, ನಿರ್ಮಾಪಕಿ, ಬರಹಗಾರ್ತಿಗೆ ಏನೇನು ಚಾಲೆಂಜಸ್ ಇದೆ ಇಲ್ಲಿ ಅಂತ ಹೇಳಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ 100% ಎಲ್ಲ ಹಂತಗಳಲ್ಲೂ ಎಲ್ಲ ಭಾಗಗಳಲ್ಲೂ ಕೂಡ ಕಾಲೆಳೆಯೋರು ಇರ್ತಾರೆ, ಅವಮಾನ ಮಾಡೋರು ಇರ್ತಾರೆ, ಸನ್ಮಾನ ಮಾಡೋರು ಇರ್ತಾರೆ, ಥೂ ಅಂತ ಉಗಿಯೋರು ಇರ್ತಾರೆ, ವಾವ್ ಅನ್ನೋರು ಇರ್ತಾರೆ. ನೀವು ಎದುರಿಸಿದಂಥ ಸವಾಲುಗಳೇನು, ಸಮಸ್ಯೆಗಳೇನು ಅಂತ ಹೇಳಿ ನಿಮ್ಮಂತೆ ಹೊಸದಾಗಿ ಯಾರೋ ಬರೋರಿಗೆ ನಿಮ್ಮ ಮಾತುಗಳು. ಬೇಕಾದಷ್ಟು ಅಂದರೆ ಆ್ಯಸ್ ಅ ರೈಟರ್ ಡೈರೆಕ್ಟರ್ ನನ್ನೊಳಗೆ ಸಾಕಷ್ಟು ಸವಾಲುಗಳು. ಸೊ ನನಗೆ ಕಥೆಗೆ ಪ್ರಾಮಾಣಿಕವಾಗಿದ್ದೀನಾ, ಕತೆ ಕರೆಕ್ಟಾಗಿ ಬರ್ತಾ ಇದೆಯಾ, ಅದೆಲ್ಲ ಒಳಗಡೆ ನನಗೆ ಜಾಸ್ತಿ ಸವಾಲುಗಳಿದೆ. ಹೊರಗಡೆ ಅಷ್ಟೇನು ಅನಿಸಲ್ಲ. ಹೊರಗಡೆ ಒನ್ಸು ಪ್ರೊಡ್ಯೂಸರ್ ಆದಮೇಲೆ ಹೊರಗಡೆ ಅನಿಸೋದು ನನಗೆ ಡಿಸ್ಟ್ರಿಬ್ಯೂಷನ್ನ ಗಂಟು ಮುಟ್ಟೆ ಟೈಮಲ್ಲಿ ಆಗಿದ್ದು. ಅವ್ರು ಗಾಂಧಿನಗರ್ ಅಲಿತಾ ಇದ್ವಿ ನಮ್ಮದು ಫಿಲಮ್ ರಿಲೀಸ್ ಮಾಡಿಕೊಡಿ ಅಂತ. ನಂಗೆ ಗೊತ್ತೂ ಇಲ್ಲ ಏನು ಪ್ರಾಸೆಸ್ಸು ಅಂತ. ಸೊ ಅಲ್ಲಿ ಹೋದಾಗೆಲ್ಲ ಫಸ್ಟ್ ಆಫ್ ಆಲ್ ಹುಡುಗಿ ಹತ್ರ ಡೈರೆಕ್ಟಾಗಿ ಮಾತಾಡೋಲ್ಲ ಸುಮಾರು ಜನ. ನನ್ನ ಜೊತೆ ನನ್ನ ಬಿಸ್ನೆಸ್ ಪಾರ್ಟ್ನರ್ನ ಕರ್ಕೊಂಡು ಹೋಗ್ತಾ ಇದ್ದೆ. ನಾನೇನೋ ಆನ್ಸರ್ ಮಾಡಿದ್ರೆ ಕ್ವಶನ್ ಅವ್ರಿಗೆ ಮತ್ತೆ ಹೋಗೋದು. ನಾವಿಬ್ಬರು ಕೂತಿದ್ದೀವಿ ಇಲ್ಲಿ, ನಾನಿಲ್ಲಿ ಕೂತಿದ್ದೀನಿ, ಅವ್ರಲ್ಲಿ ಕೂತಿದ್ದಾನೆ, ನಾನೇನೋ ಮಾತಾಡ್ತಾ ಇದ್ದೀನಿ, ಅವ್ರು ಇಲ್ಲಿ ನೋಡ್ಕೊಂಡು ಆನ್ಸರ್ ಮಾಡ್ತಾರೆ. ಸೊ ನಾನು ಎಕ್ಸಿಸ್ಟೆನ್ಸೇ ಇಲ್ವಾ ಅನ್ನೋ ಥರ. ಸೊ ಬಟ್ ಅದು ಅಲ್ಲೇ ಅಲ್ಲ, ಸುಮಾರು ಕಡೆ ಅನುಭವಿಸಿದ್ದೀವಿ. ಆ್ಯಸ್ ವಿಮೆನ್ ವಿ ಫೀಲ್ ಇಟ್ ಅಲ್ಲ. ಅಂದರೆ ಈ ಮೆನ್ ಸುಮಾರು ಜನಕ್ಕೆ ನಾವಿರೋ ಜಾಗದಲ್ಲಿ ಅವ್ರು ಹೆಂಗೆ ಬಂದುಬಿಡ್ತಾರೆ ಅನ್ನೋದು ಸಾಕಷ್ಟು ಈಗೋ. ಬಟ್ ನಾನು ಸಿಂಪಲ್ಲಾಗಿ ಕೇಳೋದು, ನೀವೆಲ್ಲನೂ ಇಷ್ಟು 100 ವರ್ಷದಿಂದ ಮೆನ್ ನೀವೇ ನಡೆಸ್ಕೊಂಬರ್ತಾ ಇದ್ದೀರಾ, ನಾನು ನಡೆಸ್ತೀನಿ ಅಂತ ಕೂಡ ಹೇಳ್ತಾಯಿಲ್ಲ. ನನಗೊಂದು ಜಾಗ ಇದೆ, ನಾನು ತೊಗೊತೀನಿ, ನೀವು ಕೊಡೋದು ಅವಶ್ಯಕತೆ ಇಲ್ಲ. ಪ್ರಪಂಚದಲ್ಲಿ ಎಲ್ರಿಗೂ ಜಾಗ ಇದೆ, ನನಗೂ ಇದೆ, ನನ್ನ ಕಥೆಗಳು ನಾನು ಹೇಳ್ತೀನಿ. ಸೊ ಆ ಸವಾಲುಗಳು ದಿನ ಬರ್ತಾ ಇರತ್ತೆ, ದಿನ ಎದುರಿಸ್ಕೊಂಡು ಮುಂದೆ ಹೋಗ್ತಾನೆ ಇರಬೇಕು. ಅದು ಬಂತು ಅಂದ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ಆಗಲ್ಲ ಅಲ್ಲ. ಸೊ ಐ ಫೀಲ್ ಲೈಕ್ ನನ್ನ ಥರನೇ ಮುಂದೆ ರೈಟರ್ ಡೈರೆಕ್ಟರ್ಸ್ ಬರೋರು, ದೇ ಜಸ್ಟ್ ಶುಡ್ ಬಿ ವೆರಿ ಆನೆಸ್ಟ್. ದೇ ಶುಡಂಟ್ ಪ್ಲೇ ಟು ದ ಅಂದರೆ ಗ್ಯಾಲರಿಗೆ ದೇ ಸೇ ದಟ್ ಇವ್ರಿಗೆ ಇದು ಬೇಕು, ಅದಕ್ಕೆ ನಾನು ಇದನ್ನು ಕೊಡ್ತೀನಿ ಅಂತ ಮಾಡಬಾರ್ದು. ನನಗೆ ಈ ಕತೆ ಹೇಳಬೇಕು ಆ ಥರ ಗಟ್ಟಿಯಾಗಿ ನಿಂತ್ಕೊಂಡು ಅವ್ರಿಗೆ ಬೇಕಾದ ಕತೆಗಳು ಅವ್ರಿಗೆ ಬೇಕಾದ ಥರ ಹೇಳಬೇಕು. ಅವಾಗಷ್ಟೇ ಒಂದು ಬದಲಾವಣೆ ನೋಡೋಕ್ಕೆ ಸಾಧ್ಯ. ಮಾಡ್ತಾ ಅಲ್ವಾ. ಸೊ ಇಲ್ಲ ಇದು ಟ್ರೆಂಡಲ್ಲಿದೆ, ನಾನು ಇದನ್ನೇ ಮಾಡ್ತೀನಿ ಅಂತ ಹೇಳಿದ್ರೆ ಒರಿಜಿನಾಲಿಟಿ ಇರಲ್ಲ ಅಲ್ವಾ. ಸೊ ಐ ಹೋಪ್ whoever comes, they don't leave their originality.
ಗ್ಯಾಂಗ್ಸ್ಟರ್ ಅನ್ನೋ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡೋದ್ರ ಮೂಲಕ ಗ್ಯಾಂಗ್ಸ್ಟರ್ ಕೂಡ ಕೆಂಡ ಗ್ಯಾಂಗ್ಸ್ಟರ್ ಮಾಡೋದು ನೀವೇ ಮೊದಲ ಬಾರಿಗೆ ಒಂಥರ ಸ್ಟ್ರಾಂಗ್ ನಿರ್ಮಾಪಕಿ ಅನ್ನೋ ಥರ ನಿಂತಿದ್ದು ಈ ಥರದ ಸಿನಿಮಾಗಳನ್ನು ಮಾಡ್ತಾರೆ ಅಂತ ಹೇಳಿ. ಆ ಸಂದರ್ಭದಲ್ಲೆಲ್ಲ ಹೇಗಿತ್ತು ಮ್ಯಾಮ್ ನಿಮಗೆ? ಆ ಸಂದರ್ಭದಲ್ಲಿ ಸೇಮ್ ಟು ಸೇಮ್ ಹೇಗೆ ಅಂತ? ಇಲ್ಲ, ಅದು ಗ್ಯಾಂಗ್ಸ್ಟರ್ ಕಥೆ ಇದೆ ಒಳಗಡೆ, ಬಟ್ ಅದು ಗ್ಯಾಂಗ್ಸ್ಟರ್ ಅಂದರೆ ಟಾಪ್ ಲೆವೆಲಲ್ಲಿರೋ ಗ್ಯಾಂಗ್ಸ್ಟರ್ ಅಲ್ಲ, ಗ್ರೌಂಡ್ ಲೆವೆಲಲ್ಲಿ ಫುಡ್ ಸೋಲ್ಜರ್ಸ್ ಅಂತಾರಲ್ಲ, ಸೊ ಕಲ್ಲೊಡಿಯೋರು ಅಂಥದ್ರ ಆತ ಹುಡುಗರ ಬಗ್ಗೆ ಕತೆ ಬರೆದಿದ್ದು. ಸೊ ನಂಗೆ ತುಂಬ ಇಷ್ಟ ಆಗಿತ್ತು ಆ ಪರ್ಸ್ಪೆಕ್ಟಿವ್. ಅದಕ್ಕೋಸ್ಕರ ಮಾಡೋಣ ಅಂತ. ಬಿಕಾಸ್ ನನಗೆ ಬ್ಲಡ್ ಶೆಡ್ಡು ಕೊಚ್ಚಾಕಿ ಅಂಥ ಕತೆಗಳು ನಂಗೆ ಐ ಡೋಂಟ್ ಬಿಲೀವ್ ಇಟ್. ಅಂದರೆ ಆಗತ್ತೆ ಸರಿ, ಬಟ್ ನನಗೆ ಹೇಳೋಕ್ಕಾಗಲ್ಲ, ಅದು ಒಂಥರ ಹಿಂಸೆ ಆಗತ್ತೆ. ಸೊ ನನಗೆ ಮನುಷ್ಯರ ಕತೆಗಳಿಷ್ಟ. ಅಂದರೆ ಅವ್ರು ಈ ಒಂದು ಫೀಲ್ಡಲ್ಲಿ ಬಂದಾಗ ಅವ್ರದ್ದು ಏನು ಪರ್ಸ್ನಾಲಿಟಿ, ಅವ್ರದ್ದೇನು ಪರಿಸ್ಥಿತಿ, ಅವೆಲ್ಲ ನನಗಿಷ್ಟ. ಸೊ ಆ ಕಥೆ ಕೆಂಡ ಅದ್ರ ಬಗ್ಗೆ ಇತ್ತು, ಅದಕ್ಕೋಸ್ಕರ ನನಗೆ ಆ ಕತೆ ಹೇಳೋಣ ಅನಿಸಿದ್ದು. ಸೊ ಐ ಥಿಂಕ್ ಇಟ್ ವಾಸ್ ಫನ್. ನನಗೆ ಎಲ್ಲ ಥರ ಸಿನಿಮಾಗಳು ಇಷ್ಟ ಯಶೋಧ. ಸೈಕಾಲಜಿ, ಥ್ರಿಲ್ಲರ್, ಮರ್ಡರ್ ಖಂಡಿತ ವೈ ನಾಟ್. ಅಂದರೆ ಅವ್ರಿಗೆ ಖುಷಿ ಕೊಡಬೇಕಾಗತ್ತೆ, ಆವಾಗ ಅವರು ನೆಟ್ಟಿಗೆ ಹೇಳ್ತಾರೆ. ಈಗ ನನಗೆ ನೀವು ಐ ಥಿಂಕ್ ಸೆಪ್ಟೆಂಬರ್ ಇಷ್ಟೇ ಸ್ವಲ್ಪನೇ ಸಿಕ್ಕಿರೋದು ಮಾಹಿತಿ. ಸೆಪ್ಟೆಂಬರಲ್ಲಿ ಬರ್ಬೋದು, ಅತಿ ಶೀಘ್ರದಲ್ಲಿ ಟೀಸರ್ ರಿಲೀಸ್ ಆಗ್ಬೋದು, ಇಷ್ಟೇ ಇನ್ಫಾರ್ಮೇಷನ್ ಇದೆ. ನೀವು ಹೇಳ್ದಂಗೆ ಈಗ ಪ್ರಣವು ವಿದೇಶದಿಂದ ಬಂದ ಒಂದಷ್ಟು ನಟರು ಬಂದಿದ್ದಾರೆ, ಈ ಕಡೆ ತೇಜು ಬೆಳವಾಡಿ, ಇಷ್ಟು ಇನ್ಫಾರ್ಮೇಷನ್ ಇದೆ. ಬಟ್ ಆ ಟೈಟಲ್ ಏನು ಇದು ಯಾವುದು ನನಗೆ ದೇವರನ್ನೇ ಗೊತ್ತು, ಒಂದು ಲವ್ ಸ್ಟೋರಿ ಅನ್ನೋದನ್ನು ಹೇಳಿದ್ದೀರಾ. ಸೊ ಟೈಟಲ್ ಹೇಳಬಹುದಾ ಅಥವಾ ಲೇಟಾಗಿ ಇರಲಿ? ಅದಕ್ಕೆ ಟೈಟಲ್ನ ಹೇಳೋಣ. ನನಗೆ ಒಂದೇನಂದರೆ ರಿಲೀಸ್ ಹೇಳೋಣ ಟೈಟಲ್ ಇಷ್ಟರಲ್ಲಿ. ಅದಕ್ಕೆ ಮತ್ತೆ ಸಿಕ್ಕಿ ಮಾತಾಡೋಣ ಟೈಟಲ್ ಬಗ್ಗೆನೇ. ಬಿಕಾಸ್ ಐಮ್ ಶೋರ್ ಆವಾಗ ಒಂದಷ್ಟು ಡಿಸ್ಕಷನ್ಸ್ ಆಗುತ್ತೆ ಟೈಟಲ್ ಬಂದಾಗ. ಇದ್ಯಾತಕ್ಕೆ ಅವಾಗ ಮತ್ತೆ ಸಿಕ್ಕಿ ಮಾತಾಡೋಣ. ನನಗೆ ಅನಿಸುತ್ತೆ ಮ್ಯಾಮ್, ನೆನ್ನೆ ಯಾರೊಬ್ಬರು ಹಿರಿಯರು ಹೇಳ್ತಾ ಇದ್ರು ಒಂದು ಸುದ್ದಿಗೋಷ್ಠಿಯಲ್ಲಿ, ಹೀರೋಗಳಿಗೋಸ್ಕರ ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡೋದನ್ನ ಬಿಟ್ಬಿಡಿ. ಕೋಟಿ ಇನ್ವೆಸ್ಟ್ ಮಾಡಿದ್ವಿ, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾಯಿದ್ದೀವಿ ಅಂತ ಇನ್ವೆಸ್ಟ್ ಮಾಡೋದನ್ನ ಬಿಟ್ಬಿಡಿ. ನೀವು ಏನೋ ಹೇಳಿ ಜನರನ್ನು ಹೆಂಗೆ ಕರ್ಕೊಂಬರ್ಬೋದು ಅದ್ರ ಬಗ್ಗೆ ಥಿಂಕ್ ಮಾಡಿ. ನಾವು ಹೀರೋಗೆ ಇಷ್ಟು ಇದು ಮಾಡಿದ್ವಿ, ರಿಲೀಸಾಗಿ ಒಂದೇ ದಿನದಲ್ಲಿ ಅಷ್ಟು ಕೋಟಿ ಅಂತ ಅನೌನ್ಸ್ ಮಾಡ್ಕೊಳ್ತಾರೆ. ಇದೆಲ್ಲವೂ ನೋಡಿದ್ರೆ ನಮಗೊಂಥರ ಏನಾಗ್ತಿದೆ ಅನ್ನೋ ಥರದಲ್ಲಿ ಅನಿಸುತ್ತೆ ನಮಗೆ. ನಿರ್ಮಾಪಕರು 60, 70, 100 ಕೋಟಿ ಹಣನ ಹಾಕ್ತಾರೆ, ಒಂದಿನನೂ ಓಡಲ್ಲ, 2 ದಿನನೂ ಓಡಲ್ಲ ಸಿನಿಮಾಗಳು. ಲಾಂಗು, ಮಚ್ಚು ಇವೆಲ್ಲ ಯಾರ್ರೀ ನೋಡ್ತಾರೆ? ಇದನ್ನೆಲ್ಲ ಬಿಟ್ಟು ಒಳ್ಳೆ ಕತೆಗಳ ಹಿಂದೆ ಹೋಗ್ರಿ ಅನ್ನೋ ಥರ ಹೇಳಿದ್ರು. ಸೊ ಇದೆಲ್ಲ ನಿಮಗೆ ಅನಿಸಿದ್ದು ಯಾವುದಲ್ವಾ? ಯಾಕೆ ನಾವು ಈ ಲಾಂಗು, ಮಚ್ಚು ಇಷ್ಟು ಖರ್ಚು ಮಾಡಿದ್ವಿ, ಅದನ್ನೇ ಪ್ರಮೋಷನ್ ಮಾಡಿಕೊಂಡು ಬಿಡು ಅಂತ ಜನನೂ ಕೂಡ ಇಗ್ನೋರ್ ಮಾಡೋ ಥರ ಆಗೋಗಿದೆ. ನಿಮಗೆ ಇದೆಲ್ಲ ಕಂಡಾಗ ಹೇಗೆ ಅನಿಸುತ್ತೆ? ನನಗೆ ನಂಗೆ ಲಾಂಗು ಮಚ್ಚು ಬಗ್ಗೆ ಬೇಜಾರಿಲ್ಲ. ಅಂದರೆ ಕಥೆಗಳು ಅವ್ರು ಆ ಒಂದು ಪ್ರಪಂಚದಲ್ಲೂ ಕಥೆಗಳಿದ್ದಾವೆ, ಅದನ್ನು ಹೇಳ್ತಾರೆ ಅಂದರೆ ಹೇಳಲಿ. ಬಟ್ ಅದನ್ನು ವೈಭವೀಕರಿಸಿ ಹೇಳಬಾರ್ದು. ಬಿಕಾಸ್ ಯಾವುದನ್ನೇ ವೈಭವೀಕರಿಸಿದ್ರೆ ಇಟ್ ಈಸ್ ಆಲ್ವೇಸ್ ರಾಂಗ್ ಇನ್ಫ್ಲುಯೆನ್ಸ್ ಟು ದ ಸೊಸೈಟಿ ಅಲ್ವಾ? ಸೊ ಯಾರನ್ನೋ ಕೊಂದಾಗ ಅವ್ರ ಒಳಗಡೆ ಏನೋ ಒಂದು ಆಗತ್ತೆ, ಏನಾಯ್ತು ಅವ್ರಿಗೆ ಅಂತ ಕೂಡ ಯೋಚನೆ ಮಾಡಿದಾರೆ. ಕೊಂದಿದ್ದನ್ನೇ ಲೈಕ್ ಸಿಕ್ಕಾಪಡೆ ಗ್ಲಾಮರೈಸ್ ಮಾಡ್ಕೊಂಡು ತೋರಿಸೋರೆ, ಅದು ತಪ್ಪು ಐ ಫೀಲ್. ಬಿಕಾಸ್ ವಿ ಆರ್ ಬಿಲ್ಡಿಂಗ್ ಸೊಸೈಟಿ. ಸಿನಿಮಾಗಳು ಸೊಸೈಟಿನ ಕಟ್ಟೋ ಅಷ್ಟು ರೆಸ್ಪಾನ್ಸಿಬಲ್ ಜಾಗ ಇದು. ಸೆಕೆಂಡ್ ಅದರೊಳಗೂ ಹೇಳೋ ರೀತಿ ಹೇಳಿದ್ರೆ ಮಜಾ ಇರುತ್ತೆ. ಐ ಲೈಕ್ ಎವ್ರಿ ಕೈಂಡ್ ಆಫ್ ಫಿಲ್ಮ್ಸ್. ಬಟ್ ಸಿನಿಮಾನ ಬರೀ ಬಿಸ್ನೆಸ್ ಮೂಲಕ ನೋಡೋದು ತಪ್ಪು ಅನಿಸುತ್ತೆ. ಬಿಕಾಸ್ ಬರೀ 100 crore 200 crore ಅಂತ ಮಾತಾಡಿದ್ರೆ ಬರೋ 200 ಸಿನಿಮಾಲಿ 100 crore ಹೋಗುತ್ತೆ, ಇನ್ನು ಮಿಕ್ಕಿದ 199 ಸಿನಿಮಾ ಕತೆ ಏನು? ಸೊ ನಾವು ಸಕ್ಸಸ್ನ ಯಾವ ಥರ ನೋಡ್ತೀವಿ ಅದನ್ನು ಚೇಂಜ್ ಮಾಡಬೇಕು, ಆ ದೃಷ್ಟಿಕೋನ ಚೇಂಜ್ ಮಾಡಬೇಕು. ಈಗ ಎಸ್ಪೆಷಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ರಿಲೀಸ್ ಮಾಡೋದೇ ಹೆಚ್ಚು ಅನ್ಬೇಕಾದ್ರೆ ರಿಲೀಸ್ ಮಾಡಿದವರೇ ಸಕ್ಸಸ್, ಆ ಥರ ಮಾತಾಡಬೇಕು. ಐ ಥಿಂಕ್ ಮೀಡಿಯಾ ಕೂಡ ಆ ಒಂದು ಪರ್ಸ್ಪೆಕ್ಟಿವ್ನ ತೊಗೊಂಡು ಬರಬೇಕು ನಿಮ್ಮ ನರೇಟಿವಲ್ಲಿ. ಬಿಕಾಸ್ ಐ ಥಿಂಕ್ ಅಬೌಟ್ 15 years ಅಗೋ ಶುರು ಆಗಿದ್ದಿದ್ದು ಮೊದಲನೇ 100 crore ಅಂತ. ಐ ಥಿಂಕ್ ಘಜನಿ ಶುರು ಮಾಡಿದ್ದೋ ಏನೋ. ಆ 100 crore ಇಟ್ಸ್ ಅ ಬಿಗ್ ನಂಬರ್. ಎಲ್ಲರ ಕೈಲೂ 100 crore ಹೋಗೋಕ್ಕಾಗಲ್ಲ. 100 crore ಹೋಗಬೇಕು ಅಂದರೆ ನೀವು 60-70 ಕೋಟಿ ಪ್ರಮೋಷನ್ಗೆ ಹಾಕಬೇಕು, ಕರೆಕ್ಟಾ? ಸೊ ಆ ಲೆವೆಲ್ ಆಫ್ ಪ್ರಮೋಷನ್ ಯಾರಿಗೂ ಮಾಡೋಕ್ಕಾಗಲ್ಲ. ಕತೆ ಹೇಳಬೇಕು ಅಂತ ಬರೋರಿಗೆ ಈ ಚಿತ್ರರಂಗ ಅಯ್ಯಯ್ಯೋ ಬರೀ 100 ಕೋಟಿ ಚಿತ್ರರಂಗ ಆಗ್ಬಿಡ್ಬಾರ್ದಲ್ಲ. ಸೊ ಎಲ್ಲರಿಗೂ ಇಲ್ಲಿ ಜಾಗ ಇದೆ, ಎಲ್ರಿಗೂ ಜಾಗ ಇದೆ ಅಂತ ಯಾವಾಗ ಆಗುತ್ತೆ? ನರೇಟಿವ್ಸ್ ಚೇಂಜ್ ಮಾಡಿದಾಗ. ಅಂದರೆ ಇವಾಗ ನಾವು ಕಾಲೇಜ್ ಟೈಮಲ್ಲೆಲ್ಲ ಸ್ಕೂಲ್ ಟೈಮಲ್ಲೆಲ್ಲ ಮೀಡಿಯನ್ ಮೋಡ್ ಅಂತ ಕಲ್ತಿದ್ದೀವಲ್ವಾ? ಸೊ ಇವಾಗ 1ರಿಂದ 10 5 ನಮಗೆ ಮೀಡಿಯನ್ ಕರೆಕ್ಟಾ? ಆವ್ರೇಜ್ ನಂಬರು. ಸೊ ನೀವು ಆವ್ರೇಜ್ 5 ಅನ್ನೋದನ್ನ ಮಾತಾಡೋದು ಬಿಟ್ಟು 9, 10 ಅಂತಲೇ ಯಾವಾಗಲೂ ಮಾತಾಡ್ತಾ ಇದ್ರೆ ಇನ್ ಟರ್ಮ್ಸ್ ಆಫ್ ಅರ್ನಿಂಗ್ಸ್
ಮಿಕ್ದವ್ರೆಲ್ಲರೂ ಹೊಟ್ಟೋಗ್ಬಿಡ್ತಾರೆ ಹೊರಗಡೆ, ಅವಾಗ ಒಬ್ಬರೇ ನಿಂತ್ಕೋತಾರೆ. ವೆರಿ ರಾಂಗ್ ಐ ಫೀಲ್. ಆ್ಯಂಡ್ ಆಲ್ಸೋ ಸಿನಿಮಾನ ಬರೀ ಬಿಸ್ನೆಸ್ ಮೂಲಕ ನೋಡೋದು ತುಂಬ ತಪ್ಪು. ಮೊದಲು ನೋಡ್ತಾ ಇರಲಿಲ್ಲ ಈ ಥರ ಸಿನಿಮಾಗಳು. ಒಂದು ಸಿನಿಮಾ ನೋಡಿದ್ರೆ ಓಡ್ತು, ಅಣ್ಣವ್ರ ಸಿನಿಮಾ 100 ದಿವಸ ಓಡ್ತು, 25ನೇ ವಾರ ಹಿಂಗೆ ಮಾತಾಡ್ತಾ ಇದ್ವಿ ನಾವು. ಹೊರಗೆ ಬರೋಕ್ಕಾಗ್ತಿರಲಿಲ್ಲ, ಆಗ್ತಿಲ್ಲ. ಎಕ್ಸಾಕ್ಟ್ಲಿ. ಯಾವಾಗ ಇದು ಕೋಟಿ ಬರೀ ಕೋಟಿ ಬಗ್ಗೆನೇ ಮಾತಾಡೋ ಥರ ಆಯಿತು, ಬರೀ ದುಡ್ಡು ಬಗ್ಗೆ ಮಾತಾಡೋ ಥರ ಆಯಿತು, ನನಗೆ ಗೊತ್ತಿಲ್ಲ. ನಾನು ಬೇಜಾರಾಗತ್ತೆ ನಂಗೆ ಅದು. ಖಂಡಿತ ಬೇಜಾರು ಮ್ಯಾಮ್. 100% ನಂಗೆ ಅನಿಸುತ್ತೆ ಇವಾಗ ಏನು ಥಿಯೇಟ್ರಿಗೆ ಬರೋದೇ ಕೂತ್ಕೊಂಡಿರೋಂಥ ಜನರು ನೀವು ತರ್ತಾ ಇರುವಂಥ ಈ ಸಿನಿಮಾದ ಮೂಲಕ ಬಂದೇ ಬರ್ತಾರೆ ಬರೋ ಥರ ನೀವು ಮಾಡಿರ್ತೀರಾ. ಆ ರೀತಿ ನಿಮ್ಮ ಕೆಲಸ ಆಗಿರುತ್ತೆ ಅಂತ ನನಗೆ ಭರವಸೆ ಇದೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಥ್ಯಾಂಕ್ ಯು. ಅಷ್ಟೇ. ಐ ಫೀಲ್ ಪ್ರೆಷರ್ ಕೂಡ ಅನಿಸತ್ತೆ, ಒತ್ತಡನೂ ಅನಿಸತ್ತೆ. ಅಟ್ ದ ಸೇಮ್ ಟೈಮ್ ಬರಬೇಕು, ಆಡಿಯನ್ಸ್ ನೋಡಬೇಕು, ಅವಾಗಷ್ಟೇ ಅವ್ರಿಗೂ ಕತ್ತಲೆ ಕೋಣೆಯಲ್ಲಿ ಕೂತ್ಕೊಂಡು ಯಾವುದೋ ಪ್ರಪಂಚ, ಕಥೆಯ ಪ್ರಪಂಚದಲ್ಲಿ ಕಳೆದು ಹೋಗೋ ಆ ಒಂದು ರಿಲೀಫ್ ಇದೆಯಲ್ಲ, ಅದೆಲ್ಲೂ ಸಿಗೋದಿಲ್ಲ. ಫೋನ್ನಲ್ಲಿ ಆಟೋ ಓಡಿಸ್ತಾ ಅಥವಾ ಮನೇಲಿ ಕೂತ್ಕೊಂಡು ಸೋಫಾ ಮೇಲೆ ನೋಡೋದು ಅದು ಮಜಾ ಸಿಗೋದಿಲ್ಲ. ಬರಬೇಕು, ಎದ್ದು ಹೊರಗೆ ಬರಬೇಕು, ಬಂದು ಟಿಕೆಟ್ ತೊಗೊಂಡು ಕೂತ್ಕೊಂಡು ಆ ಕತ್ತಲ ಪ್ರಪಂಚಕ್ಕೆ ನಿಮ್ಮನ್ನು ನೀವು ಕೊಡಿ, ಆವಾಗ ಅದು ಕರ್ಕೊಂಡು ಹೋಗುತ್ತೆ ಆ ಮ್ಯಾಜಿಕ್ ಒಳಗಡೆ. ಸೊ ಅದಕ್ಕೋಸ್ಕರ ನಾವು ವರ್ಷ ಕೆಲಸ ಮಾಡಿರ್ತೀವಿ, ಜಸ್ಟ್ ಟು ಬ್ರಿಂಗ್ ಯು ಆ ಪ್ರಪಂಚದೊಳಗೆ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ. ನಿಮ್ಮನ್ನು ನೀವು ಅಲೋ ಮಾಡ್ಕೊಂಡ್ರೆ ಖಂಡಿತ ನಿಮಗೆ ನೀವು ಮರೆಯೋಕ್ಕಾಗಲ್ಲ ಈ ಸಿನಿಮಾ. ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲದ ಕಾರಣ 100% ನೀವು ಟೀಸರ್ ರಿಲೀಸ್ ಅಥವಾ ಟೈಟಲ್ ಇದ್ರದ್ದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಾಗ ಮತ್ತೆ ನಾನು ನಿಮ್ಮನ್ನು ಮಾತಾಡಿಸ್ತೀನಿ, ಮತ್ತೆ ಡೀಟೇಲಾಗಿ ನೀವೇ ಹೇಳ್ತೀರಾ. ಸೊ ಅದು ಯಾವಾಗ ಹೇಳ್ತೀರಾ ಅನ್ನೋದನ್ನು ನೀವೇ ಹೇಳ್ತೀರಿ. ಇಷ್ಟರಲ್ಲೇ ಮುಂದಿನ ವಾರ, ಇನ್ನೊಂದು 2-3 ವಾರದ ಒಳಗಡೆ ಎಲ್ಲ, ಅಂದರೆ ಬಿಫೋರ್ ಜೂನ್ ಮಾತಾಡೋಣ ಅದ್ರ ಬಗ್ಗೆ. ಯಾಕಂದರೆ ಇನ್ನೊಂದು 3 ತಿಂಗಳೊಳಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಇದೆ. ಖಂಡಿತ ಪ್ಲ್ಯಾನ್ ಅಂತೂ ಇದೆ. ಅದು ನಮ್ಮ ಆಸೆ. ದೇವರ ಆಶೀರ್ವಾದ ಹೆಂಗೆ ಬರುತ್ತೆ ಗೊತ್ತಿಲ್ಲ. ನಾವು ಅಂದ್ಕೊಳ್ಳೋದೊಂದು, ಅವ್ರು ಮಾಡೋದೊಂದು ಇರುತ್ತಲ್ವ. ಸೊ ನಮ್ಮ ಕಡೆಯಿಂದ ಪ್ರಯತ್ನ ಇನ್ನೊಂದು 3-4 ತಿಂಗಳೊಳಗೆ ಸಿನಿಮಾ ತೊಗೊಂಡು ಬಂದು ಎಲ್ರಿಗೂ ಕೊಡಬೇಕು ಅಂತ ಅದೇ ರಭಸದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಹಿಂದ್ಗಡೆ. ಬಟ್ ಹೊರಗಿನ ಫ್ಯಾಕ್ಟರ್ಸ್, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಏನೇನು ಬರುತ್ತೆ ಗೊತ್ತಿಲ್ಲ. ಸೊ ಹೋಪ್ಫುಲಿ ಎಲ್ಲ ಅಲೈನ್ಮೆಂಟ್ಗಾಗಿ ದೇವರು ಆಶೀರ್ವಾದ ಕೊಟ್ಟು ಕಳಿಸ್ಕೊಡ್ತಾರೆ, ನಿಮ್ಮೆಲ್ರಿಗೂ ಸಿಗತ್ತೆ. ಏನೂ ಇಲ್ಲ, ತುಂಬ ಐ ಮೀನ್ ಇದುವರೆಗೂ ಹೇಗೆ ಎಲ್ಲರೂ ಹೇಳ್ತಿರ್ತಾರೆ ಕನ್ನಡ ಚಿತ್ರರಂಗ ಕಷ್ಟದಲ್ಲಿದೆ ಅಂತ. ಐ ಡೋಂಟ್ ಥಿಂಕ್ ವಿ ಶುಡ್ ಸಿ ಇಟ್ ದಟ್ ವೇ. ಐ ಫೀಲ್ ಲೈಕ್ ಇಟ್ ಈಸ್ ಟ್ರಾನ್ಸಿಷನ್ ಪೀರಿಯಡ್. ಅಂದರೆ ಯಾವುದೇ ಹೊಸ ಬದಲಾವಣೆ ಬರಬೇಕಾದ್ರೆ ಈ ಥರ ಅನಿಸುತ್ತೆ ಕೆಲವು ಟೈಮ್. ಅದು ಹಂಗೆ ಅಂದ್ಬಿಟ್ಟು ನಾವು ಹೋಪ್ ಬಿಡಬಾರ್ದು. ವಿ ಆರ್ ಆಲ್ ಸ್ಟ್ರಗಲಿಂಗ್, ವಿ ಆರ್ ಆಲ್ ಸ್ಟ್ರೈವಿಂಗ್, ವಿ ವಿಲ್ ಸಿ ದ ಚೇಂಜ್. ಅಡ್ಯಾಪ್ಟ್ ಮಾಡ್ಕೋತೀವಿ, ಆಗ್ತಾರೋ ಬದಲಾವಣೆಗೆ ನಾವು ಅಡ್ಯಾಪ್ಟ್ ಮಾಡ್ಕೋತೀವಿ. ಸೊ ಜೊತೆಯಲ್ಲಿ ನಿಂತ್ಕೊಳ್ಳಿ, ಹೇಗೆ ಇಷ್ಟು ದಿವಸ ಇದ್ದೀರೋ ಹಾಗೇನೆ. ಮತ್ತೆ ಸಿಗ್ತೀನಿ, ಮತ್ತೆ ನಾನು ಈ ಲವ್ ಸ್ಟೋರಿಯ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೆದಕುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ನಿಮ್ಮ ಹೊಸ ಪ್ರಾಜೆಕ್ಟ್ಗೆ ಆಲ್ ದಿ ಬೆಸ್ಟ್. ಅದು ಸೂಪರ್ ಡೂಪರ್ ಸಕ್ಸಸ್ ಕೊಟ್ಟು ಈ ವರ್ಷ ದೊಡ್ಡ ಮಟ್ಟದಲ್ಲಿ ಶೈನ್ ಆಗುತ್ತೆ ಅಂತ ಅನಿಸುತ್ತೆ. ದೇವರು ಕೂಡ ಅದನ್ನು ಮಾಡೇ ಮಾಡ್ತಾರೆ, ಜನ ಕೂಡ ಥಿಯೇಟ್ರಿಗೆ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಯಶೋಧ. ನಿಮ್ಮ ನೋಡೋರೇ ಖುಷಿ ಆಗುತ್ತೆ ನನಗೆ. ಹೀಗೆ ಜನ ಖುಷಿಯಾಗಿ ಬಂದು ಮಾತಾಡಿಸ್ಬಿಟ್ರೆ ಸಾಕು, ಇನ್ನೇನು ಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇದು ರೂಪಾರವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.